ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಹೈಕೋರ್ಟ್ನಲ್ಲಿ ಅವರಿಗೆ ನಿರಾಸೆಯಾಗಿದೆ. ಯಾಕೆ? ದರ್ಶನ್ಗೆ ಇನ್ನೂ ಒಂದು ವಾರ ಜೈಲೂಟವೇ ಫಿಕ್ಸ್. ಯಾಕೆ? ಆಮೇಲೆ ಬಂದ್ಬಿಡ್ತಾರ ಅಂತಂದ್ರೆ ಬರೋದಲ್ಲ, ಬಟ್ ಮನೆ ಊಟ ಬೇಕು ನನಗೆ ಪುಸ್ತಕ ಕೇಳಿ ಒಂದು ಅರ್ಜಿಯನ್ನ ದರ್ಶನ್ ಕೇಳಿದ್ರು. SPPಗೆ ಆಕ್ಷೇಪಣೆ ಸಲ್ಲಿಕೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜುಲೈ 18ಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಅಲ್ಲಿಯವರೆಗೂ ದರ್ಶನ್ಗೆ ಮನೆ ಊಟ ಸಿಗಲ್ಲ, ಜೈಲೂಟವೇ ಸಿಗುತ್ತೆ. ಅದಾದ ನಂತರವೂ ಗ್ಯಾರಂಟಿ ಅಂತೂ ಇಲ್ಲ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರು ಇವತ್ತು ವಿಚಾರಣೆಯನ್ನ ಮಾಡಿದ್ರು. ಅವರು 18ಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಸೊ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರು ಕೂಡ ಇದೇ ವಿಚಾರದಲ್ಲಿ ಕೇಳ್ತಾರೆ. ಹಾಗಾಗಿ ಸ್ಪೆಷಲ್ ಆಗಿ ಕೊಡೋಕ್ಕಾಗತ್ತಾ, ಕೊಡ್ತಾರಾ, ಕೊಡುವಂಥ ವಿಚಾರ ಬರುತ್ತಾ, ಅಬ್ಜೆಕ್ಷನ್ನ ಎತ್ತಾರಾ? ಸೊ ನೋಡಬೇಕು SPP ಅವರು ಏನಿದಕ್ಕೆ ಅಬ್ಜೆಕ್ಷನ್ನ ಎತ್ತುತ್ತಾರೆ ಅಂತೇಳಿ. ಸದ್ಯಕ್ಕಂತೂ ವಿಚಾರಣೆಯನ್ನು 18ಕ್ಕೆ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಕ್ಷೇಪಣೆಯನ್ನು ಸಲ್ಲಿಕೆಗೆ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ 18ಕ್ಕೆ ವಿಚಾರಣೆಗೆ ಬರುತ್ತೆ. ಅಲ್ಲಿಯವರೆಗೂ ಜೈಲಿನಲ್ಲಿ ಮುದ್ದೆ ಸಿಕ್ಕರೆ ಮುದ್ದೆ ಮುರಿಬೇಕು, ಚಪಾತಿ ಕೊಟ್ಟರೆ ಚಪಾತಿ ಮುರ್ಕೊಂಡು ತಿನ್ನಬೇಕು, ಅನ್ನ ಕೊಟ್ಟರೆ ಅನ್ನ ತಿನ್ನಬೇಕು. ವಾರದಲ್ಲಿ ಒಂದು ದಿನ ನಾನ್ ವೆಜ್ ಇರುತ್ತೆ, ಅದನ್ನು ತಿನ್ನಬೇಕು. ಬೇಕು ಅಂದರೆ, ಇಲ್ಲ ಅಂದರೆ ಮೊಟ್ಟೆ ತಿನ್ನಬೇಕು ಕೊಟ್ಟರೆ, ಇಲ್ಲ ಸಂಜೆ ಟೀ ಕೊಟ್ಟರೆ ಟೀ ಕುಡ್ಕೊಳ್ಳಿ. ಇಷ್ಟೇ. ಬೇರೆ ಹಂಗೆ ಇರ್ತಾರೆ ವಿಚಾರಣೆ ಕೈದಿಗಳು, ಇವರು ಹಂಗೆ ಇರಬೇಕು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಸ್ಪೆಷಲಿ ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಆಗಿ ಈ ರೀತಿಯಾಗಿ ಮನೆ ಊಟವನ್ನು ಕೊಡಿಸುವಂಥ ಪರಿಸ್ಥಿತಿಗೆ ಬರ್ತಾರೆ. ಅನಾರೋಗ್ಯದಿಂದಾಗಿ ಏನಾದರೂ ಸಮಸ್ಯೆ ಆಗಿಬಿಟ್ಟು ಅವರು ವಿಚಾರಣಾಧೀನ ಕೈದಿ ಆದಂಥ ಸಂದರ್ಭದಲ್ಲಿ ಕೊಡಬಹುದೇನೋ. ಬಟ್ ಈ ವಿಚಾರ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಒಬ್ಬ VVIP ಅಂತ ಕರೆಸಿಕೊಳ್ಳುವಂಥ ವ್ಯಕ್ತಿ ಈ ಥರ ಜೈಲಿಗೆ ಹೋದಾಗ ಮನೆ ಊಟ ಕೊಡ್ತಾರೆ ಅಂತಂದರೆ ಇದೊಂದು ದೊಡ್ಡ ಸಂಪ್ರದಾಯ ಶುರು ಆಗ್ಬಿಡುತ್ತಾ ಅಂತ ಏನು ಹೇಳ್ತೀವತ್ತು ಕೋರ್ಟ್ ಈ ವಿಚಾರದಲ್ಲಿ? ಏನಾದರೂ ಆಯ್ತಾ? ಖಂಡಿತವಾಗಿ ಅರುಣ್, ಯಾಕೆಂದರೆ ಪ್ರಮುಖವಾಗಿ ದರ್ಶನ್ ಅವರು ನನಗೆ ಜೈಲಿನ ಊಟ ನನಗೆ ಜೀರ್ಣ ಆಗ್ತಾ ಇಲ್ಲ, ಜೊತೆಗೆ ಇದರಿಂದ ನನಗೆ ಫುಡ್ ಪಾಯ್ಸನ್ ಪದೇ ಪದೇ ಆಗ್ತಾ ಇರೋಂಥದ್ದು ಮತ್ತು ನನಗೆ ಲೂಸ್ ಮೋಷನ್ ಕೂಡ ಪದೇ ಪದೇ ಆಗ್ತಾ ಇದೆ. ನಾನು ಬಂದಂಥ 3 ವಾರಗಳಲ್ಲಿ ಸಾಕಷ್ಟು ಬಾರಿ ಅನಾರೋಗ್ಯಕ್ಕೆ ಈಡಾಗಿದ್ದೀನಿ. ಈ ಹಿನ್ನೆಲೆಯಲ್ಲಿ ನನಗೆ ಮನೆಯ ಊಟವನ್ನು ಪ್ರೊವೈಡ್ ಮಾಡಲಿಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಯನ್ನು ಕೈಗೆತ್ಕೊಳ್ಳಾಯಿತು. ಅಂದರೆ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಯನ್ನು ಕೈಗೆತ್ಕೊಂಡ ಸಂದರ್ಭದಲ್ಲಿ ಪಣೀಂದ್ರ ಅವರು, ಅಂದರೆ ದರ್ಶನ್ ಅವರ ಪರವಾಗಿ ಪಣೀಂದ್ರ ಅವರು ವಾದವನ್ನು ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿತು. ಜೈಲಿನ ಏನು ಮ್ಯಾನ್ಯುವಲ್ ಏನಿತ್ತು, ಮ್ಯಾನ್ಯುವಲ್ನಲ್ಲಿ ಒಬ್ಬ ಆರೋಪಿಗೆ, ವಿಚಾರಣಾಧೀನ ಆರೋಪಿಗೆ ಈ ರೀತಿಯಲ್ಲಿ ಮನೆಯ ಊಟವನ್ನು ಕೊಡಲಿಕ್ಕೆ ಅವಕಾಶಗಳಿದೆಯಾ, ಜೊತೆಗೆ ಯಾವ್ಯಾವ ಅವಕಾಶಗಳನ್ನು ಮತ್ತು ಯಾವ್ಯಾವ ಮಾನದಂಡಗಳಲ್ಲಿ ಇದಕ್ಕೆ ಅವಕಾಶಗಳಿದೆ, ಇದೆಲ್ಲದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ ಕೂಡ ಒಂದು ಹೇಳಿಕೆಯನ್ನು ಕೊಡ್ತು. ಅದಾದ ನಂತರ ಇನ್ನೊಂದು ಗಮನಾರ್ಹವಾದ ಒಂದು ವಿಚಾರವನ್ನು ಕೂಡ ಮುಂದಕ್ಕೆ ಇಡೋ ಒಂದು ಪ್ರಯತ್ನಗಳನ್ನು ಮಾಡ್ತು. SPP ಪ್ರಸನ್ನ ಕುಮಾರ್, ಅಂದರೆ ಪೊಲೀಸರ ಪರ, ಅಂದರೆ ಸರ್ಕಾರದ ಪರವಾಗಿ ವಾದ ಮಾಡುವಂಥ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ 18ನೇ ತಾರೀಕು ಈ ವಿಚಾರಕ್ಕೆ, ಅಂದರೆ ಏನೋ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರೆ ಅದಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಿದ್ರೆ 18ನೇ ತಾರೀಕು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿ ಮತ್ತು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೇಳಿ ಅದಾದ ಬಳಿಕ ನಾನು ತೀರ್ಮಾನವನ್ನು ಕೈಗೊಳ್ತೀನಿ. ಮತ್ತೆ ಜೈಲಾಧಿಕಾರಿಗಳು ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆಗಳನ್ನು ಕೂಡ ಕೊಟ್ಟಿಲ್ಲ. ಯಾಕೆಂದರೆ ಅವರಿಗೆ ಪದೇ ಪದೇ ಅನಾರೋಗ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಜೈಲಿನ ಒಳಗಡೆ ಇರುವಂಥ ಆಸ್ಪತ್ರೆಯಲ್ಲಿ ಎಷ್ಟು ಬಾರಿ, ಅಂದರೆ 3 ವಾರಕ್ಕೆ ಎಷ್ಟು ಬಾರಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಯಿತು, ಜೊತೆಗೆ ಅವರು ಟ್ರೀಟ್ಮೆಂಟನ್ನು ಏನೇನು ಪಡೆದುಕೊಳ್ತಾ ಇದ್ದಾರೆ, ಈ ಎಲ್ಲದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಮಾಹಿತಿಗಳನ್ನು ಕೊಡಿ ಅಂತೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋಂಥದ್ದು. ಅಂದರೆ ಇತ್ತ ಜೈಲಾಧಿಕಾರಿಗಳು ಕೂಡ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಹೈಕೋರ್ಟ್ಗೆ. ಅದಾದ ನಂತರ ಆಕ್ಷೇಪಣೆಯನ್ನು ಕೂಡ ಏನು SPP ಅವರು ಸಲ್ಲಿಕೆಯನ್ನು ಮಾಡಬೇಕಿರೋಂಥದ್ದು. ಎಲ್ಲ ಒಂದು ಡಾಕ್ಯುಮೆಂಟ್ಗಳಿರುತ್ತೆ, ಅಂದರೆ ದಾಖಲಾತಿಗಳಿರುತ್ತೆ. ದಾಖಲಾತಿಗಳ ಪರಿಶೀಲನೆ ಮಾಡಿ ಅದಾದ ಬಳಿಕ ವಾದ ಪ್ರತಿವಾದವನ್ನು ಮಾಡಿ ಅದಾದ ಬಳಿಕ ದರ್ಶನ್ ಅವರಿಗೆ ಜೈಲು ಊಟವನ್ನು ಅಂದರೆ ಮುಂದುವರಿಸಬೇಕಾ ಅಥವಾ ಮನೆ ಊಟವನ್ನು ಪ್ರೊವೈಡ್ ಮಾಡಬೇಕಾ, ಈ ಎಲ್ಲದ್ರ ಬಗ್ಗೆನೂ ತೀರ್ಮಾನವನ್ನು ಕೈಗೊಳ್ತೀನಿ ಅಂತೇಳಿ ನ್ಯಾಯಾಲಯ ಹೇಳಿರುವಂಥದ್ದು. ಈ ಮೂಲಕ ದರ್ಶನ್ ಅವರಿಗೆ ಇನ್ನೂ 1 ವಾರಗಳ ಕಾಲ ಜೈಲೂಟ ಫಿಕ್ಸ್, ಜೈಲೂಟವೇ ಗಟ್ಟಿ ಅನ್ನೋದು ಸ್ಪಷ್ಟವಾಗಿ ಆಗಿರುವಂಥದ್ದು. ಅರುಣ್, ಓಕೆ ಮುರಳಿ, ಹಾಗಿದ್ದಾಗ ಜೈಲೂಟವೇ ಫಿಕ್ಸು ಅನ್ನೋದಾದ್ರೆ ಇಂತಹ ಹಿಂದೆ ಯಾವುದಾದ್ರೂ ಪ್ರಕರಣಗಳು ಇದೆಯಾ ಮುರಳಿ? ಯಾರಾದರೂ ಈ ರೀತಿಯಾಗಿ ವಿಚಾರಣಾಧೀನ ಕೈದಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಮನೆ ಊಟವನ್ನ ಕೊಡೋಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು ಯಾವುದಾದ್ರು ಪ್ರಕರಣಗಳು ಇದಾವ ಮುರಳಿ?
ಅರುಣ್, ಇವರದೇ ಒಂದು ಹಳೆಯ ಪ್ರಕರಣ ನಿಮಗೆ ನೆನಪಿರ್ಬೋದು. 2011ರಲ್ಲಿ ನಡೆದಂತ ಘಟನೆ. ಅದು ಅವರ ಪತ್ನಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುತ್ತದೆ ಮತ್ತು ಆರ್ಮ್ಸ್ ಆಕ್ಟ್ ನಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಇದೇ ರೀತಿಯ ಟ್ಯಾಕ್ಟಿಕ್ ಅನ್ನ ಮೂವ್ ಮಾಡಿದ್ರು. ಅಂದ್ರೆ ನನಗೆ ಎದೆ ನೋವು ಇದೆ ಅಂತ ಹೇಳಿ ರಾಜೀವ್ ಗಾಂಧಿ ಹೃದಯ ರೋಗ ಆಸ್ಪತ್ರೆ, ಅಂದ್ರೆ ಹೃದ್ರೋಗ ಆಸ್ಪತ್ರೆ ಏನಿತ್ತು, ರಾಜೀವ್ ಗಾಂಧಿ ಆಸ್ಪತ್ರೆಗೆ ಬಂದು, ಎದೆ ನೋವಿನ ಆಸ್ಪತ್ರೆ ಏನಿತ್ತು ಅಲ್ಲಿಗೆ ಬಂದು ಚಿಕಿತ್ಸೆಯನ್ನ 7 ದಿನಗಳ ಕಾಲ ಪಡೆದುಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಪರಪ್ ನಗರದಲ್ಲಿ ಇರದೇನೆ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಬಂದು ಅಲ್ಲಿ ಚಿಕಿತ್ಸೆಯನ್ನ ಪಡೆದು ಅಲ್ಲಿ ಮತ್ತೆ ಯಾವಾಗ ಒಂದಷ್ಟು ಕಾಂಟ್ರವರ್ಸಿಗಳಾಯ್ತು, ಅದಾದ ಬಳಿಕ ಮತ್ತು ಆ ವೈದ್ಯರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡು, ಆ ಬಳಿಕ ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಕೊಡೋ ಒಂದಷ್ಟು ಕೆಲಸಗಳು ಕೂಡ ಆಗಿತ್ತು. ಅಂದ್ರೆ ಇದೇ ದರ್ಶನ್ ಅವರನ್ನ ಆಗ್ಲೂ ಕೂಡ ಇದೇ ರೀತಿ ಟ್ಯಾಕ್ಟಿಕ್ ಗಳನ್ನ ಆಸ್ಪತ್ರೆಗೆ ಸೇರ್ಕೊಳ್ಳುವಂಥದ್ದು, ಮನೆ ಊಟವನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳು ಇವೆಲ್ಲ ಕೂಡ ಆಗಿತ್ತು. ಆದ್ರೆ ಅದಾದ ನಂತರ ಬೇರೆ ಬೇರೆ ಪ್ರಕರಣಗಳು ಅರುಣ, ಯಾಕೆಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ರಾಜಕಾರಣಿಗಳು ಹೋಗಿದ್ದಾರೆ, ಹಿರಿಯ ನಾಯಕರುಗಳು ಕೂಡ ಜೈಲ್ ಪಾಲಾಗಿದ್ರು. ಅವ್ರಿಗೂ ಕೂಡ ಈ ರೀತಿಯಲ್ಲಿ ಅವರ ಆರೋಗ್ಯ ಸಮಸ್ಯೆ, ಯಾಕೆಂದ್ರೆ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದಂಥವ್ರು, ಒಂದಷ್ಟು ಜನ ಇನ್ಸುಲಿನ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಇನ್ಸುಲಿನ್ ತೆಗೆದುಕೊಳ್ತಾ ಇದ್ರು. ಅವ್ರಿಗೆ ಮನೆಯ ಊಟ ಕಟ್ಟುನಿಟ್ಟಾಗಿ ಮನೆಯ ಊಟ ಪ್ರೊವೈಡ್ ಮಾಡುವಂತ ಅವಶ್ಯಕತೆಗಳಿತ್ತು, ಅನಿವಾರ್ಯತೆಗಳು ಕೂಡ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ಮನೆ ಊಟವನ್ನು ಪ್ರೊವೈಡ್ ಕೂಡ ಮಾಡಿದ್ರು. ಆದ್ರೆ ದರ್ಶನ್ ಅವ್ರಿಗೆ ಆ ರೀತಿಯ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮತ್ತು ಆರೋಗ್ಯದ ಸಮಸ್ಯೆಗಳಿಗೆ, ಗಂಭೀರವಾದಂತಹ ಆರೋಗ್ಯದ ಸಮಸ್ಯೆಗಳು ಇದಾವೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ವೈದ್ಯಕೀಯ ಪರೀಕ್ಷೆಗಳಾಗ್ಲಿ, ವೈದ್ಯಕೀಯ ವರದಿಗಳಾಗ್ಲಿ ಯಾವುದು ಕೂಡ ಇಲ್ಲ. ಆದ್ರೆ ದರ್ಶನ್ ಅವ್ರಿಗೆ ಯಾವ ಕಾರಣಕ್ಕಾಗಿ ಇದನ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನಾರ್ಹ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ನ್ಯಾಯಾಧೀಶರು ಎಲ್ಲಾ ಸ್ಪಷ್ಟನೆಗಳನ್ನು ಕೂಡ ಕೇಳೋ ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಏನಿದೆ ಮತ್ತು ಜೈಲಾಧಿಕಾರಿಗಳು ಯಾವ ರೀತಿಯ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಒದಗಿಸ್ತಾ ಇರುವಂತಹ ಆಹಾರದ ವಿಚಾರಗಳೇನು, ಯಾಕೆಂದ್ರೆ ಪ್ರತಿಯೊಬ್ಬರು ಈ ರೀತಿಯಲ್ಲಿ ನಾಳೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿಕೊಂಡು ನನಗೆ ಮನೆಯಿಂದನೇ ಊಟವನ್ನ ಕೊಡ್ಲಿಕ್ಕೆ, ಪ್ರೊವೈಡ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಈ ರೀತಿಯ ಅವಕಾಶಗಳನ್ನ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಷ್ಟು ಸ್ಪಷ್ಟನೆ ಕೊಡಿ ಅಂತೇಳಿ ಹೈಕೋರ್ಟ್ ಈಗ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರುಣ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಹೀಗೆ ಏನಾದರೂ ಸಂಪ್ರದಾಯ ಬೆಳೀತು ಅಂತಂದ್ರೆ ಒಂಥರ ಗೆಸ್ಟ್ ಹೌಸ್ ಥರ ಆಗ್ಬಿಡುತ್ತೆ. ಅಲ್ಲಿ ಹೋಗಿ ಉಳ್ಕೊಳ್ಳೋದು, ಇಲ್ಲಿಂದ ಊಟ ತಂದ್ಕೊಡೋದು, ಹಂಗಾಗ್ಬಿಡುತ್ತೆ ಅದು.